ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫಿಶಸ್ನ ತೊಗೊಂಬಂದಿದ್ದಾರೆ ನಮ್ಮ ಡ್ಯಾಡಿ. ನನಗೂ ಹೇಳಿಲ್ಲ, ತೊಗೊಂಬರ್ತೀನಿ ಅಂತಲೂ ಹೇಳಿಲ್ಲ, ತಂದು ಕೊಟ್ಟಿದ್ದಾರೆ. ಸುಮಾರು ಒಂದು 100 ಮೇಲಿದಾವೆ ಅನ್ಕೋತೀನಿ ಬೇಬೀಸ್ ಎಲ್ಲ ಸೇರಿ. ಇವಾಗ ಇದೊಂದು ಪಾಂಡ್ ಸೆಟ್ ಮಾಡಲೇಬೇಕು, ಯಾಕಂದರೆ ಇದರಲ್ಲಿದ್ರೆ ಮರಿಗಳೆಲ್ಲ ತಿಂದು ಹಾಕ್ಬಿಡ್ತವೆ. ಫಾಕ್ಸ್ ಟೇಲು, ಮನಿ ಪ್ಲಾಂಟ್ ಎಲ್ಲ ಇವಾಗ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡೋಣ ಬನ್ನಿ. ಸ್ಯಾಂಡ್ ಹಾಕೋಣ ಅನ್ಕೊಂಡ್ವಿ, ಬಟ್ ಸ್ಯಾಂಡ್ ಹಾಕಿದ್ರೆ ತುಂಬ ಗಲೀಜಿತ್ತು. ಸ್ಯಾಂಡೆಲ್ಲ ಇದ್ಬಿಟ್ಟು ಸ್ವಲ್ಪ ಸ್ಯಾಂಡ್ ಮಾತ್ರ ಹಾಕಿಟ್ಟಿದ್ದೀವಿ. ಇವಾಗ ನೀರು ಹಾಕ್ಬಿಟ್ಟು ಬಿಡೋ, ನೀರೆಲ್ಲ ಆಟೋಮೆಟಿಕ್ ಫಿಲ್ ಆಗುತ್ತೆ. ಪೈಪ್ ಹಾಕಿದ್ದೀನಿ, ಫಿಲ್ ಆಗೋಗುತ್ತೆ. ಫಿಲ್ ಹಾಕಿ ಅಷ್ಟೊತ್ತಿಗೆ ಗಾಯ್ಸ್ ವಾಟ್ರು ಇವಾಗವರೆಗೂ ಫಿಲ್ ಆಯಿತು. 10 ಮಿನಿಟ್ಸ್ ತಗೋತು ಈ ಡ್ರಮ್ ಅರ್ಧ ಮುಗಿಯೋಕ್ಕೇನೆ. ಇವಾಗ ಅದನ್ನು ಆಯಿತು. ಇವಾಗ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್, ಡೆಕೋರೇಟಿವ್ ಅಂದರೆ ಸುಮ್ಮನೆ ಹೈಡಿಂಗ್ ಪ್ಲೇಸಸ್ ಕೊಡೋಣ. ಯಾಕಂದರೆ ಫಿಶಸ್ ಅದ್ರ ಬೇಬೀಸ್ನ ಅದೇ ತಿನ್ಬಿಡ್ತಾವೆ. ಅಪ್ಪಿ ನಾನು ಟೈಮಿಗೆ ಫೀಡ್ ಕೊಟ್ಟಿಲ್ಲ ಅಂದರೆ ಅದ್ರ ಬೇಬೀಸ್ನ ಅದೇ ಸ್ವಲ್ಪ ಹೈಡಿಂಗ್ ಪ್ಲೇಸಸ್ ಕೊಡ್ತಾ ಇದ್ದೀನಿ. ಒಳಗಡೆಗೆ ನಾವು ಪ್ಲ್ಯಾಂಟ್ಸು ಆ್ಯಡ್ ಮಾಡಬೇಕು, ಲೈವ್ ಪ್ಲ್ಯಾಂಟ್ಸ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು ದೊಡ್ಡ ಪಾಟ್ ಇಕ್ಬೇಕು. ಇಷ್ಟು ಹಾಕಿದ್ದೀನಿ, ಸಾಕಾಗಲ್ಲ ಅನ್ಕೊಳ್ತೀನಿ. ಸೊ ಇದನ್ನೊಂದು ಇಕ್ಬಿಡೋಣ. ನಾವು ಹೈಡಿಂಗ್ ಪ್ಲೇಸಸ್ ಕೊಡೋದ್ರಿಂದ ಫಿಶಸ್ಗೆ ಏನಾಗುತ್ತೆ ಅಂದರೆ ಅದ್ರ ಮರಿನ ಅದು ತುಂಬ ಅದೇ ಫಿಶ್ ಅದ್ರ ಮರಿಯನ್ನು ಸಾಯಿಸೋಕ್ಕೆ ಟ್ರೈ ಮಾಡುತ್ತೆ. ಅದನ್ನ ಹೈಡಿಂಗ್ ಪ್ಲೇಸಸ್ ಕೊಡೋದ್ರಿಂದ ಏನಾಗೋದಿಲ್ಲ. ಇದರಲ್ಲಿ ಒಂದು 250 or 300 ಬೇಬೀಸ್ 250 to 300 ಫಿಶಸ್ ಮೇಲಿರ್ತವೆ. ಸೊ 100 ಫಿಶಸ್ ಮೇಲಿರ್ತವೆ. ನಿಮಗೆ ಅನ್ನಿಸ್ಬೋದು ಕಡಿಮೆನೇ ಅಂತ, ಬಟ್ ಲೈವ್ ಆಗಿ ನೋಡಿದ್ರೆ ಎಷ್ಟೊಂದು ಇದ್ದಾವೆ. ಒಂದು ಸುಮಾರು 10-20 ಪ್ರೆಗ್ನೆಂಟ್ ಫಿಶಸ್ ಎಲ್ಲ ಇದ್ದಾವೆ.